ನಮಸ್ಕಾರ ಸ್ನೇಹಿತರೆ, ಲಕ್ಷ್ಮಣ್ ಟೆಕ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ರಾಜ್ಯದ ಬಡ ಹಾಗೂ ಮಧ್ಯಮ ವರ್ಗದ ಪೋಷಕರಿಗೆ ಶಿಕ್ಷಣ ಇಲಾಖೆಯಿಂದ ಒಂದು ಬಹಳ ದೊಡ್ಡ ಸುದ್ದಿ. 2026-27ನೇ ಸಾಲಿನ RTE ಉಚಿತ ಪ್ರವೇಶಾತಿ ವೇಳಾಪಟ್ಟಿ ಈಗ ಅಧಿಕೃತವಾಗಿ ಪ್ರಕಟವಾಗಿದೆ. ಈ ವಿಡಿಯೋದಲ್ಲಿ RTE ಅರ್ಜಿ ಯಾವಾಗ ಆರಂಭ, ಯಾವ ದಿನಾಂಕ ಕೊನೆಯ ದಿನ, ಯಾವ ದಾಖಲೆಗಳು ಬೇಕು, ಸೀಟು ಹಂಚಿಕೆ ಯಾವಾಗ ನಡೆಯುತ್ತದೆ ಎಂಬ ಸಂಪೂರ್ಣ ಮಾಹಿತಿಯನ್ನು ಸರಳವಾಗಿ ತಿಳಿಸಿಕೊಡುತ್ತೇನೆ. ಆದ್ದರಿಂದ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಸ್ನೇಹಿತರೆ, 2026-27ನೇ ಸಾಲಿನ RTE ಉಚಿತ ಪ್ರವೇಶಾತಿಗೆ ಆನ್ಲೈನ್ ಅರ್ಜಿ ಸಲ್ಲಿಕೆ ಏಪ್ರಿಲ್ 21ರಿಂದ ಪ್ರಾರಂಭವಾಗುತ್ತದೆ. ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಮೇ 17, 2026 ಆಗಿದೆ ಮತ್ತು ಮೊದಲ ಹಂತದ ಆಯ್ಕೆ ಪಟ್ಟಿ ಮೇ 25ರಂದು ಪ್ರಕಟವಾಗಲಿದೆ. ಇದು ರಾಜ್ಯದ ಎಲ್ಲ ಪೋಷಕರಿಗೂ ಬಹಳ ಮುಖ್ಯವಾದ ಮಾಹಿತಿ. RTE ನಿಯಮದ ಪ್ರಕಾರ ಅನುದಾನ ರಹಿತ ಖಾಸಗಿ ಶಾಲೆಯಲ್ಲಿ 25% ಸೀಟುಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಶಿಕ್ಷಣ ಇಲಾಖೆ ಈಗಾಗಲೇ ಏಪ್ರಿಲ್ 17ರ ಒಳಗೆ ಎಲ್ಲ ಶಾಲೆಗಳ ಖಾಲಿ ಸೀಟುಗಳ ಪಟ್ಟಿಯನ್ನು ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಿದೆ. ಪೋಷಕರು ತಮ್ಮ ಮನೆಯ ಸುತ್ತಮುತ್ತಲಿನ ಶಾಲೆಗಳಲ್ಲಿ ಎಷ್ಟು ಸೀಟುಗಳಿವೆ ಎಂದು ಪರಿಶೀಲಿಸಬಹುದು. ಸೀಟುಗಳ ಮಾಹಿತಿ ಚೆಕ್ ಮಾಡುವುದು ಹೇಗೆ? ನಿಮ್ಮ ಮೊಬೈಲ್ ಅಥವಾ ಕಂಪ್ಯೂಟರ್ನಲ್ಲಿ ಕರ್ನಾಟಕ ಸರ್ಕಾರದ RTE ಅಧಿಕೃತ ವೆಬ್ಸೈಟ್ ತೆರೆಯಿರಿ. ಅಲ್ಲಿ ನಿಮ್ಮ ಜಿಲ್ಲೆ ಸೆಲೆಕ್ಟ್ ಮಾಡಿ, ತಾಲೂಕು ಸೆಲೆಕ್ಟ್ ಮಾಡಿ, ಯೂನಿಟ್ ಅಥವಾ ವಾರ್ಡ್ ಸೆಲೆಕ್ಟ್ ಮಾಡಿ, ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಅಂದಾಗ ನಿಮ್ಮ ಸುತ್ತಮುತ್ತಲಿನ ಶಾಲೆಗಳು ಮತ್ತು ಖಾಲಿ ಸೀಟುಗಳ ಸಂಪೂರ್ಣ ಮಾಹಿತಿ ಕಾಣಿಸುತ್ತದೆ. ಅರ್ಜಿ ಸಲ್ಲಿಸಲು ಬೇಕಾಗುವ ದಾಖಲೆಗಳು. RTE ಅರ್ಜಿ ಸಲ್ಲಿಸಲು ಈ ದಾಖಲೆಗಳು ಬಹಳ ಮುಖ್ಯ. ಮಗುವಿನ ಜನನ ಪ್ರಮಾಣ ಪತ್ರ, ನಿವಾಸ ದೃಢೀಕರಣ ಅಡ್ರೆಸ್ ಪ್ರೂಫ್, ಆದಾಯ ಪ್ರಮಾಣ ಪತ್ರ, ಜಾತಿ ಪ್ರಮಾಣ ಪತ್ರ ಅಗತ್ಯವಿದ್ದರೆ. ಈ ದಾಖಲೆಗಳನ್ನು ಸರಿಯಾಗಿ ಅಪ್ಲೋಡ್ ಮಾಡಿದರೆ ಮಾತ್ರ ಅರ್ಜಿ ಮಾನ್ಯವಾಗುತ್ತದೆ. ಅರ್ಜಿಗಳ ಪರಿಶೀಲನೆ ಪ್ರಕ್ರಿಯೆ. ಅರ್ಜಿ ಸಲ್ಲಿಸಿದ ನಂತರ ಸರ್ಕಾರವು ಮಾಹಿತಿಯನ್ನು ಪರಿಶೀಲಿಸುತ್ತದೆ. ಪರಿಶೀಲನೆ ಅವಧಿ ಏಪ್ರಿಲ್ 22ರಿಂದ ಮೇ 18ರವರೆಗೆ. ಈ ಸಮಯದಲ್ಲಿ EID ತಂತ್ರಜ್ಞಾನ ಬಳಸಿ ಮಾಹಿತಿಯ ನೈಜತೆ ಪರಿಶೀಲಿಸಲಾಗುತ್ತದೆ. ತಪ್ಪು ಮಾಹಿತಿ ನೀಡಿದರೆ ಅರ್ಜಿ ತಿರಸ್ಕೃತವಾಗುವ ಸಾಧ್ಯತೆ ಇದೆ. ಆದ್ದರಿಂದ ವಿವರಗಳನ್ನು ತುಂಬುವಾಗ ತುಂಬ ಜಾಗ್ರತೆಯಿಂದ ವಹಿಸಿ. ಅಂತಿಮ ಪಟ್ಟಿ ಮತ್ತು ಲಾಟರಿ ವ್ಯವಸ್ಥೆ. ಸ್ನೇಹಿತರೆ, ದಾಖಲೆ ಪರಿಶೀಲನೆ ನಂತರ ಅರ್ಹ ವಿದ್ಯಾರ್ಥಿಗಳ ಅಂತಿಮ ಪಟ್ಟಿ ಮೇ 22ರಂದು ಪ್ರಕಟವಾಗಲಿದೆ. ನಂತರ ಆನ್ಲೈನ್ ಲಾಟರಿ ಮೂಲಕ ಸೀಟುಗಳನ್ನು ಪಾರದರ್ಶಕವಾಗಿ ಹಂಚಿಕೆ ಮಾಡಲಾಗುತ್ತದೆ. ಯಾರಿಗೂ ವಿಶೇಷ ಆದ್ಯತೆ ಇಲ್ಲ, ಎಲ್ಲರಿಗೂ ಸಮಾನ ಅವಕಾಶ ಸಿಗುತ್ತದೆ. ಮೊದಲ ಸುತ್ತಿನ ಸೀಟು ಹಂಚಿಕೆ. ಮೊದಲ ಹಂತದ ಫಲಿತಾಂಶ ಮೇ 25, 2021ರಂದು ಘೋಷಿಸಲಾಗುವುದು. ದಾಖಲಾತಿ ಅವಧಿ ಮೇ 26ರಿಂದ ಜೂನ್ 8ರವರೆಗೆ. ಈ ಸಮಯದಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಪೋಷಕರು ಶಾಲೆಗೆ ಭೇಟಿ ನೀಡಿ ಮೂಲ ದಾಖಲೆಗಳನ್ನು ಸಲ್ಲಿಸಿ ಪ್ರವೇಶ ಪೂರ್ಣಗೊಳಿಸಿರಬೇಕು. ಎರಡನೇ ಸುತ್ತಿನ ಸೀಟು ಹಂಚಿಕೆ. ಮೊದಲ ಸುತ್ತಿನಲ್ಲಿ ಸೀಟು ಸಿಗದವರಿಗೆ ಇದು ಮತ್ತೊಂದು ಅವಕಾಶ. ಲಾಟರಿ ದಿನಾಂಕ ಜೂನ್ 12, ದಾಖಲಾತಿ ಅವಧಿ ಜೂನ್ 13ರಿಂದ 19, ಜೂನ್ 19ರವರೆಗೆ. ಇನ್ನೊಮ್ಮೆ ಪ್ರಮುಖ ದಿನಾಂಕಗಳನ್ನು ಒಂದು ಕ್ವಿಕ್ ಸಮ್ಮರಿಯಾಗಿ ಹೇಳ್ತೀನಿ ನೋಡ್ರಿ. ಅರ್ಜಿ ಆರಂಭ ಏಪ್ರಿಲ್ 21, 2026. ಅರ್ಜಿ ಕೊನೆಯ ದಿನಾಂಕ ಮೇ 17, 2026. ಅರ್ಹರ ಪಟ್ಟಿ ಬಿಡುಗಡೆ ಮಾಡಲಾಗುವುದು ಮೇ 22. ಮೊದಲ ಆಯ್ಕೆ ಪಟ್ಟಿ ಮೇ 25. ಎರಡನೇ ಲಾಟರಿ ಜೂನ್ 12. ಅಂತಿಮ ಪ್ರವೇಶ ಜೂನ್ 13ರಿಂದ 19ರವರೆಗೆ. ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ಇಂತಹ ಉಪಯುಕ್ತ ಮಾಹಿತಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಿಮಗೆ ಯಾವುದೇ ಪ್ರಶ್ನೆಗಳಿದ್ದರೆ ಕಮೆಂಟ್ನಲ್ಲಿ ಕೇಳಬಹುದು. ಧನ್ಯವಾದಗಳು.